ನಮಸ್ಕಾರ ಅಣ್ಣ. ಕುರಿಕಾಯಣ್ಣವ್ರಿಗೆ ನಾವು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ವಲ್ಲ ವಿಡಿಯೋ, ಅದ್ರ ನೋಡಿ ಬಂದಿದ್ದಕ್ಕೆ ತುಂಬ ಸಂತೋಷ ಅಣ್ಣ. ಈಗ ನಾವು ಗಿಡಗಳು ಎಲ್ಲ ಆ ಥರ ಮಾಡ್ಕೊಂಡು ಕುರಿಮೆಯಾಗಿ ಚಲಬೇಕಂದ್ರೆ ಸಾಯಂಕಾಲ ಟೈಮು ಶುಕ್ರವಾರ ಆಗಲಿ, ಮಂಗಳವಾರ ಆಗಲಿ ಅಥವಾ ಭಾನುವಾರ ಅಂದರೆ ರವಿವಾರ, ಈ 3 ದಿವಸದಾಗ ಯಾವಾಗಾದರೂ ನಾವು ರಾತ್ರಿ ಟೈಮು 8 ಗಂಟೆ ಊಟ ಗೀಟ ಎಲ್ಲ ಮುಗಿಸ್ಕೊಂತೀವಲ್ಲ, ಈ ಟೈಮ್ದಾಗ ನಾವು ಹಾಲು ಒಂದು ತೆಂಬಿಗಾಗಲಿ ಅಥವಾ ಏನಾದರೂ ಪಾತ್ರೆದಾಗ ಆಗಲಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀವಲ್ಲ, ಮಿಕ್ಸ್ ಮಾಡ್ಕೊಂಡ ನಂತರ ಕುರಿಮೆಗೆ ತಿಳ್ಕೊಳ್ಳಿ ಈ ಥರ ಹಿಡ್ಕೋಬೇಕಾಗುತ್ತೆ. ಕೈ ಈ ಥರ ಹಿಡ್ಕೊಂಡು ಬಲಗೈ ಊಟ ಮಾಡ್ತೀವಲ್ಲ, ಈ ಕೈಯಿಂದ ಈಗ ನಾವು ಸೂರ್ಯ ಹುಟ್ಟುತ್ತಾನಲ್ಲ ಈ ದಿಕ್ಕಿಗೆ ನಾವು ಮುಖ ಮಾಡ್ಕೋಬೇಕು. ಅಂದರೆ ಈಗ ನಾವು ಎಕ್ಸಾಂಪಲ್ ರವಂಡಾಗಿ ಹಾಕಿ ಅಂದಿರ್ತೀವಿ. ಈಗ ಒಂದು ಪಕ್ಕೆ ಒಂದು ಸೈಡು ನಾವು ಈಗ ಸೂರ್ಯ ಈ ಕಡೆ ಹುಟ್ಟುತ್ತಾನಂದರೆ ಈ ಕಡೆ ಹಿಂದೆ ಹಟ್ಟಿ ಬತ್ತೆಯಾಗಿ ನಿಂತ್ಕೊಂಡು ಅಲ್ಲಿಂದ ನಾವು ಬಲಗೈ ಊಟ ಮಾಡ್ತೀವಲ್ಲ, ಈ ಕೈಯಿಂದ ರವಂಡಿ ಈ ಥರ ಚಲ್ಕೋಬೇಕು 3 ರೌಂಡು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ, ಹಿಂಗೆ ರೌಂಡು 3 ಜೊತೆ ಕಂಟಿನ್ಯೂ ಹಾಕ್ಕೋಬೇಕು ಕುರಿಮೆಗೆ. ಮತ್ತು ಇದೇ ಪ್ಲೇಸ್ಗೆ ಬಂದು ಮತ್ತು ಹಿಂಗೆ ಕುರಿ ಒಳಗೆ ಹೋಗಿ ಮತ್ತು ಎಲ್ಲ ಕುರಿ ಮೇಲೆ ಬೀಳೋತ್ತಲ್ಲ ನಾವು ಚಲ್ಕೋಬೇಕು. ಮತ್ತು ಇನ್ನೊಂದು ಚಲ್ಕೊಳೋ ಟೈಮಾಗ ನಾವು ಅರ್ಧ ಶಾತ ಈ ಥರ ಬಗ್ಬೇಕಾಗುತ್ತೆ. ಬಗ್ಕೊಂಡು ಕೈ ಈ ಥರ ಹಿಡ್ಕೊಂಡು ಮತ್ತು ಕೈ ಈ ಥರ ಜಾಸ್ತಿ ಉದ್ದ ಮಾಡೋಕ್ಕೆ ಹೋಗ್ಬಾರ್ದು, ಈ ಥರ ಹಿಡ್ಕೋಬೇಕಾಗುತ್ತೆ. ಕೈ ಈ ಥರ ಹಿಡ್ಕೊಂಡು ಹಿಂಗೆ ಚಲ್ಕೋಬೇಕಾಗುತ್ತೆ. ನೋಡಿ ಬೇಸು ತಿಳ್ಕೊಳ್ಳಿ ಫಸ್ಟು, ಆ ಥರ ಚಲ್ಕೋಬೇಕಾಗುತ್ತೆ. ಚಲ್ಕೊಂಡು ಮ್ಯಾಗೆ ಮತ್ತೆ ನಾವು ಸ್ಟಾರ್ಟಿಂಗಲ್ಲಿ ಮತ್ತೆ ಒಳಗೆ ಹೋಗ್ಬೇಕಾಗುತ್ತೆ. ಕುರಿ ಎಲ್ಲ ಮಧ್ಯವಾಗಿ ಹೋಗಿ ಮತ್ತು ಎಲ್ಲ ಕುರಿ ಮ್ಯಾಗ ಬೀಳೋ ಥರ ನಾವು ಚಲ್ಕೊಂಡು ಮತ್ತು ಹಂಗೆ ಸ್ಟೇಟು ಅಟ್ಟಿ ದಾಟ್ಕೊಂತ ಹಂಗೆ ಹೋಗ್ಬೇಕು. ಮತ್ತು ಹಿಂದೆ ತಿರ್ಗಕ್ಕೆ ಹೋಗ್ಬಾರ್ದು. ಮತ್ತು ಇನ್ನೊಂದು ಚಲ್ಲಿದ ಮ್ಯಾಗ ಪಾತ್ರೆ ಇರುತ್ತಲ್ಲ, ಪಾತ್ರೆ ಆಗಲಿ ಅಥವಾ ಕೈಯನ್ನು ಬಟ್ಟೆಯಿಂದ ಮಾತ್ರ ಒರೆಸ್ಬೇಕಾಗುತ್ತೆ. ನೀರಿನಿಂದ ತೊಳೆಯಕ್ಕೆ ಹೋಗ್ಬಾರ್ದು, ನೆನಪಿಟ್ಟುಕೊಳ್ಳಿ. ಬಟ್ಟೆಯಿಂದ ತೊಳೆದರೆ ಏನಾಗುತ್ತಪ್ಪ ಅಂದರೆ ಕುರಿ ಎಲ್ಲ ಶಿಮ್ಲ ಹಿಡಿತವೆ. ಅದಕ್ಕಾಗಿ ನಾವು ಕ್ಲೀನಾಗಿ ಬಟ್ಟೆಯಿಂದ ಒರೆಸ್ಕೋಬೇಕಾಗುತ್ತೆ. ಕೈ ಆಗಲಿ ಅಥವಾ ಪಾತ್ರೆ ಮಿಕ್ಸ್ ಮಾಡಿರ್ತೀವಲ್ಲ ಅದು ಬಟ್ಟೆಯಿಂದ ಮಾತ್ರ ಕ್ಲೀನಾಗಿ ಮಾಡ್ಕೋಬೇಕು. ಯಾವತ್ತು ತನಕ ಅಂದರೆ ಮರು ದಿವಸ ಮೆದ್ದಾನ ತನಕ ನಾವು ನೀರಾಗಂತೂ ಈ ಕೈ ಇಡಕ್ಕೆ ಹೋಗ್ಬಾರ್ದು, ತಿಳ್ಕೊಳ್ಳಿ. ಆ ಥರ ಮಾಡಬೇಕಾಗುತ್ತೆ. ಇನ್ನೊಂದು ಮತ್ತೆ ನಾವು ಚಲ್ಲಿದ ಮ್ಯಾಗೆ ಮರು ದಿವ್ಸ ತನಕ ನಾವು ಮಧ್ಯಾಹ್ನ ಅಂದಲ್ಲ ಅಷ್ಟು ಟೈಮ್ವರೆಗೂ ನಾವು ಮುಖ ತೊಳಕ್ಕೆ ಹೋಗ್ಬಾರ್ದು, ಕೈ ತೊಳಕ್ಕೆ ಹೋಗ್ಬಾರ್ದು, ಮತ್ತು ಸ್ನಾನನೂ ಮಾಡೋಕ್ಕೆ ಹೋಗ್ಬಾರ್ದು. ಇನ್ನೊಂದು ಉಚ್ಚ ಒಯ್ತೀವಲ್ಲ, ಉಚ್ಚ ಒಯ್ಯೋ ಟೈಮಾಗ ನಾವು ಒಂದು ಡ್ರಾಪ್ನು ನಮ್ಮ ಬಾಡಿಗೆ ಟಚ್ ಆಗಬಾರ್ದು. ಟಚ್ ಆತಪ್ಪ ಅಂದ್ರೂ ಕುರಿ ಶಿಮ್ಲ ಇಡ್ತವೆ, ಇದು ನೆನಪಿಟ್ಕೊಳ್ಳೋಣ. ಮತ್ತು ಇನ್ನೊಂದು ನಾವು ಚಲ್ಲಿದ ಮ್ಯಾಗೆ ಹಟ್ಟಿ ಒಳಗೆ ಮತ್ತೆ ಹೋಗಕ್ಕೆ ಹೋಗ್ಬಾರ್ದು ರಾತ್ರಿ. ಇನ್ನೊಂದು ಮದುವೆ ಆಗಿದ್ದವ್ರು ಅಂದರೆ ಕಂಪಲ್ಸರಿ ನೈಟ್ ಟೈಮ್ ನಾವು ಮನ್ಯಾಗಂತೂ ಇರೋಕ್ಕೆ ಹೋಗ್ಬಾರ್ದಾನ, ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ಇದು 100%. ಏನಾದರೂ ಮನ್ಯಾಗ ಇದ್ದಪ್ಪ ಅಂದರೆ ಕುರಿ ಎಲ್ಲ ಉಚ್ಕೊಂತವೆ, ಲೂಸ್ ಮೋಷನ್ಸ್ ಆಗಿ ಎಲ್ಲ ವೀಕ್ನೆಸ್ ಆಗಿಬಿಡ್ತವೆ. ನೋಡಿ ಇದಂತೂ ಕಂಪಲ್ಸರಿ. ಇದೂ ಕಂಡೀಷನ್ ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ ನೀವು. ಓಕೆ, ನಾವು ಎಲ್ಲ ಗಿಡಗಳನ್ನು ಯಾವ ಥರ ಚಲ್ಕೊಂತೀವೋ ಹಾಗೆ ಚಲ್ಕೊಂಡು ಮ್ಯಾಗ ನಾವು ಈ ಎಲ್ಲ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ ಕಂಪಲ್ಸರಿ. ಈ ಥರ ರೂಲ್ಸ್ ಎಲ್ಲ ಕಂಪಲ್ಸರಿ ಫಾಲೋ ಮಾಡಿದ್ರೇ ನಮಗೂ ರಿಸಲ್ಟ್ ಅಂತೂ ಕಂಪಲ್ಸರಿ ಬರುತ್ತೆ. ಇದು 1 ದಿವಸ ಟೈಮ್ ಇಟ್ಕೊಂತದ. ನಾ ಚಲ್ಲಿದ ಮ್ಯಾಗ 1 ದಿವಸ ತನಕ ಪೆಂಡಿಂಗಲ್ಲಿ ಇರುತ್ತೆ. 1 ದಿವಸ ಆಗಿದ ಮ್ಯಾಗ ನಾವು ರಿಸಲ್ಟ್ ನೋಡ್ಬೋದು. ಅಂದರೆ ಚಲ್ಲೋ ವಿಧಾನ ಪ್ಲಸ್ ಚಲ್ಲಿದ ಮ್ಯಾಗ ನಾವು ಕಂಡೀಷನ್ ಇರ್ತಾವಲ್ಲ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೋಬೇಕು. ಹಂಗಾದ್ರೆ ರಿಸಲ್ಟ್ ಕಂಪಲ್ಸರಿ ಬರುತ್ತೆ. ಇದಂತೂ ಅರ್ಥ ಆಯ್ತಲ್ಲಣ್ಣ. ಈ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಪೇಜನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬನ್ನು, ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ಹಾಗೆ ನಮ್ಮ ಕುರಿಕಾಯಣ್ಣವ್ರಿಗೂ ತಪ್ಪದೇ ಶೇರ್ ಅಂತೂ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಓಕೆ, ಬಾಯ್, ಥ್ಯಾಂಕ್ ಯು ಅಣ್ಣ.